ಮಧುಗಿರಿ ಸಾರ್ವಜನಿಕ ಆಸ್ಪತ್ರೆಗೆ 169 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಧುಗಿರಿ ಸಾರ್ವಜನಿಕ ಆಸ್ಪತ್ರೆಗೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಗುದ್ದಲಿ ಪೂಜೆ. ತುಮಕೂರು ಜಿಲ್ಲೆ ಮಧುಗಿರಿ ತಾಲ್ಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಹಾಗೂ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸುವ ಉದ್ದೇಶದಿಂದ ಸುಮಾರು 169 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜಾ ಕಾರ್ಯಕ್ರಮ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಮಧುಗಿರಿ ಹಿರಿಯ ರಾಜಕೀಯ ನಾಯಕರಾದ ಕೆಎನ್ಆರ್ ರಾಜಣ್ಣ ರವರ ಪುತ್ರ ಹಾಗೂ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಅವರು ಗುದ್ದಲಿ ಪೂಜೆ ನೆರವೇರಿಸಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಕಾರ್ಯಕ್ರಮದ ವೇಳೆ ಆಸ್ಪತ್ರೆಯ ಸ್ಥಿತಿ ಗತಿಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಗುತ್ತಿಗೆದಾರರಿಗೆ ಕಟ್ಟಡಗಳನ್ನು ಉತ್ತಮ ಗುಣಮಟ್ಟದಲ್ಲಿ ನಿರ್ಮಿಸಬೇಕೆಂದು ಸೂಚನೆ ನೀಡಿದರು. ಈ ಯೋಜನೆಯಡಿಯಲ್ಲಿ ನೂತನ ಶವಾಗಾರ ನಿರ್ಮಾಣ, ಲ್ಯಾಂಡ್ರಿ ಕೊಠಡಿ ನಿರ್ಮಾಣ ಹಾಗೂ ಇತರೆ ಅಭಿವೃದ್ಧಿ ಕಾಮಗಾರಿಗಳು ಕೈಗೆತ್ತಿಕೊಳ್ಳಲಾಗಿದ್ದು, ಸಾರ್ವಜನಿಕರಿಗೆ ಉತ್ತಮ ಆರೋಗ್ಯ ಸೌಲಭ್ಯ ಒದಗಿಸುವ ಉದ್ದೇಶ ಹೊಂದಿದೆ. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಗೋಟೂರು ಶಿವಪ್ಪ, ತಾಲ್ಲೂಕು ಆರೋಗ್ಯ ವೈದ್ಯಾಧಿಕಾರಿ ಡಾಕ್ಟರ್ ಆನಂದ್, ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಮೋಹನ್ ಕುಮಾರ್, ವೈದ್ಯಾಧಿಕಾರಿ ಡಾಕ್ಟರ್ ರಮೇಶ್, ಪುರಸಭಾ ಮುಖ್ಯಾಧಿಕಾರಿ ಸುರೇಶ್ ಎ. ಡಿ. ಧನಂಜಯ್, ಮಾಜಿ ಪುರಸಭಾ ಅಧ್ಯಕ್ಷ ಎಂ. ಕೆ. ನಂಜುಂಡರಾಜು, ಲಾಲಾಪೇಟೆ ಮಂಜುನಾಥ್ ಸೇರಿದಂತೆ ಅಧಿಕಾರಿಗಳು, ಮುಖಂಡರು, ವೈದ್ಯಕೀಯ ಸಿಬ್ಬಂದಿ ಹಾಗೂ ನೌಕರರು ಉಪಸ್ಥಿತರಿದ್ದರು. ಕರುನಾಡ ನ್ಯೂಸ್ ಮಧುಗಿರಿ. ಈ ಸುದ್ದಿ ನಿಮಗೆ ಇಷ್ಟವಾದರೆ ನಮ್ಮ ಕರುನಾಡ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಮಧುಗಿರಿ ಪಟ್ಟಣದಲ್ಲಿ ಇವತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಮಧುಗಿರಿಯ ಒಂದು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನವೀಕರಣ ಸ್ವಲ್ಪ ಏನೆಲ್ಲ ಇಲ್ಲಿ ಸಣ್ಣ ಪುಟ್ಟದ ಕೆಲಸಗಳು ಆಗಬೇಕಿತ್ತು, ಆ ಒಂದು ನವೀಕರಣದ ಒಂದು ಗುದ್ದಲಿ ಪೂಜೆಯನ್ನು ಇವತ್ತು ನೆರವೇರಿಸಿರುವಂಥದ್ದು. ವಿಶೇಷವಾಗಿ ಇವತ್ತು ನಮ್ಮ ತಾಲೂಕಿನಲ್ಲಿ ಮಧುಗಿರಿ ಪಟ್ಟಣ ಸೇರಿಸಿ ಮತ್ತು ತಾಲೂಕಿನಲ್ಲಿ ಆಯುಷ್ಮಾನ್ ಆರೋಗ್ಯ ಮಂದಿರ ಅಂತೇಳಿ ಕನಿಷ್ಠ 7 ಕೋಟಿಯಷ್ಟು ಮಧುಗಿರಿ ಈ ಒಂದು ಆಸ್ಪತ್ರೆ ನವೀಕರಣ 1.5 ಕೋಟಿ ಮತ್ತು ಇನ್ನು ಮಿಕ್ಕಿದ್ದು 5.5 ಕೋಟಿ 6 ಕೋಟಿಯಷ್ಟು ಆಯುಷ್ಮಾನ್ ಆರೋಗ್ಯ ಮಂದಿರ ಅಂತ ಬೇರೆ ಬೇರೆ ಹೋಬಳಿ ಹೆಡ್ ಕ್ವಾರ್ಟರ್ಗಳಲ್ಲಿ ಎಲ್ಲ ಇವತ್ತೇ ಗುದ್ದಲಿ ಪೂಜೆ ಇಲ್ಲಿ ಮಾಡಿದ್ದೀನಿ. ಕೆಲಸಗಳು ಪ್ರಾರಂಭ ಅಂತೂ ಎಲ್ಲ ಕಡೆಯೂ ಪ್ರಾರಂಭ ಆಗುತ್ತೆ. ಸೊ ಕನಿಷ್ಠ 7 ಕೋಟಿಗಿಂತ ಹೆಚ್ಚು ಅನುದಾನವನ್ನು ಇವತ್ತು ಮಾನ್ಯ ಶಾಸಕರು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ಇವತ್ತೊಂದು ಗುದ್ದಲಿ ಪೂಜೆಯನ್ನು ನೆರವೇರಿಸಿರುವಂಥದ್ದು. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಭಾಗದ AC ಅವರಂಥ ಶಿವಪ್ಪ ಅವರಿದ್ದಾರೆ, ವೈದ್ಯಾಧಿಕಾರಿಗಳಾದಂಥ ಮೋಹನ್ ಅವರು, ನವೀನ್ ಅವರು, ಹೌದಲ್ಲ ನವೀನ್, ಆನಂದ್ ಅವರು, ನಾವು ಸುಬ್ರಲ್ಲ, ಮತ್ತು ನಮ್ಮ ಪುರಸಭೆಯ ಮಾಜಿ ಅಧ್ಯಕ್ಷಗಳಂತ ನಂಜುಂಡಪ್ಪ ಅವರಿದ್ದಾರೆ, ಮಂಜುನಾಥ್ ಅವರಿದ್ದಾರೆ, ನಮ್ಮ ರಾಮು ಅವರಿದ್ದಾರೆ, ಪುರಸಭೆಯ ಅಧಿಕಾರಿಯಾದಂಥ ಸುರೇಶ್ ಅವರು. ಸೊ ಈ ಭಾಗದಲ್ಲಿ ಇರೋವಂಥ ಎಲ್ಲ ನಮ್ಮ ವೈದ್ಯಾಧಿಕಾರಿಗಳು ಇವತ್ತು, ಯಾಕಂದರೆ ಮೋಹನ್ ಅವರು ಹೇಳಿದಾಗೆ ನಾನು ನೋಡಿದಾಗೆ ನಮ್ಮ ತಾಲೂಕಿನಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಡಾಕ್ಟರ್ಸ್ಗಳು ಭಾಳ ಕೊರತೆ ಇತ್ತು. ಸೊ ನಾನು ಭಾಳ ಸಲ ವಿಸಿಟ್ ಮಾಡಿದ್ದೀನಿ. ಏನೆಲ್ಲ ಮೂಲಭೂತ ಸೌಕರ್ಯ ಬೇಕು ಅಂತ ನಾನು ಹೇಳ್ತಾನೆ ಇರ್ತೀನಿ. ನಮ್ಮ ಕಡೆಯಿಂದ ಏನಾಗುತ್ತೆ ನಾವು ಮಾಡಿಕೊಡ್ತಿರ್ತೀವಿ. ಆದರೆ ಇಲ್ಲಿ ನೀವು ಹೇಳಿದಾಗೆ ಹೆಚ್ಚು OPDಗಳು ಆಗಬೇಕು, ಬರಬೇಕು ಅಂತ ಹೇಳಿದ್ರೆ ಪೇಷಂಟ್ಸು, ಇಲ್ಲಿ ನಮ್ಮಲ್ಲಿ ಡಾಕ್ಟರ್ಸ್ ಬೇಕು. ಸೊ ನಾನು ಸಂಬಂಧಪಟ್ಟ ಮಂತ್ರಿಯವ್ರ ಹತ್ರ ಭಾಳ ಸಲ ಮಾತಾಡಿದ್ದೆ, ನಿನ್ನೆನೂ ಮಾತಾಡಿದ್ದೀನಿ. ನಿನ್ನೆ ಏನಕ್ಕೆ ಮಾತಾಡಿದೆ ಅಂತ ಹೇಳಿದ್ರೆ, ಪಕ್ಕದ ತಾಲೂಕಲ್ಲಿ ಒಂದು ಹೈಟೆಕ್ ಆಸ್ಪತ್ರೆ ಕೊಟ್ಟಿದ್ದಾರೆ, ಕೊರಟಗೆರೆ ತಾಲೂಕಲ್ಲಿ ಕೊಟ್ಟಿದ್ದಾರೆ. ನಮ್ಮ ತಾಲೂಕಲ್ಲಿ ಯಾಕೆ ಸರ್ ಕೊಟ್ಟಿಲ್ಲ ಅಂತ ಕೇಳೋದಕ್ಕೆ ನಿನ್ನೆ ಮಾಡಿದ್ದೆ. ಮುಂದೇನೋ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಇವತ್ತು AC ಅವ್ರ ಜೊತೆ ಇರ್ಬೋದು ಮತ್ತು ಮೋಹನ್ ಅವ್ರ ಜೊತೆ ಮಧ್ಯಾಹ್ನ ಚರ್ಚೆ ಮಾಡಿದಾಗೆ ತಾಯಿ ಮಕ್ಕಳ ಆಸ್ಪತ್ರೆಗೆ ಅಂತ ನಮ್ಮ ಇಲ್ಲೇ ಬೈಪಾಸಲ್ಲಿ ಒಂದು 3.5 ಎಕರೆ ಜಾಗ ರಿಸರ್ವ್ ಮಾಡಿ ಇಟ್ಟಿದ್ದು. ಸೊ ತಾಯಿ ಮಕ್ಕಳ ಆಸ್ಪತ್ರೆ ಈಗ ವೈದ್ಯಾಧಿಕಾರಿಗಳು ಹೇಳಿದಾಗೆ ಅದೇನೋ ಸರ್ವೆ ಮಾಡ್ತಿರಂತೆ. ಸೊ ಆ ಸರ್ವೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಹೆಚ್ಚು ಹೆರಿಗೆ ಆಗ್ತಾ ಇಲ್ಲ ಅಂತೇಳಿ ಮಾಡೋದು ಕಷ್ಟ ಅಂತ ಹೇಳಿರೋದಕ್ಕೆ ನಾನು ಸಂಬಂಧಪಟ್ಟ ಮಂತ್ರಿಯವ್ರ ಹತ್ರ ಮಾತಾಡಿರುವಂಥದ್ದು. ಮಧುಗಿರಿಯಲ್ಲಿ ಒಂದು ಹೈಟೆಕ್ ಆಸ್ಪತ್ರೆಗೆ ಮಾಡೋಣ ಅಂತ ಹೇಳಿ ನಾನು ಮಾತಾಡಿದ್ದೀನಿ. ಸೊ ಅದನ್ನು ಈಗಾಗಲೇ ಶಾಸಕರಿಗೂ ಗಮನಕ್ಕೆ ತಂದಿದ್ದೀನಿ.
ಸೊ ಈಗ ಸೆಷನ್ ಬೇರೆ ಪ್ರಾರಂಭ ಆಗಿರೋದ್ರಿಂದ ಮಂಗಳವಾರ ಇಲ್ಲ ಬುಧವಾರ ನಾನು ಮಂತ್ರಿಗಳ ಹತ್ರ ಒಂದು ಸಭೆ ಇಡಿಸ್ತೀನಿ ಇದೇ ಒಂದು ವಿಚಾರದಲ್ಲಿ. ಸೊ ಅದಕ್ಕೆ ನೀವು ಮತ್ತು ಜಿಲ್ಲೆ DH ಅವರು, ಸೊ ಯಾರೆಲ್ಲ ಅದಕ್ಕೆ ಸಂಬಂಧಪಟ್ಟವ್ರು ಇರ್ತೀರೋ ಅವ್ರನ್ನೆಲ್ಲ ಬೆಂಗಳೂರಲ್ಲಿ ಮಂತ್ರಿಗಳ ಒಂದು ಅಧ್ಯಕ್ಷತೆ ಮತ್ತು ಶಾಸಕರು ಇರ್ತಾರೆ, ಸೊ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಹೈಟೆಕ್ ಆಸ್ಪತ್ರೆ ಮಾಡೋದಕ್ಕೆ ಒಂದು ಮೀಟಿಂಗ್ ಮಾಡೋಣ ಅಂತ ಈಗ ನಾನು ದಿನಾಂಕ ನಿಗದಿ ನಾಳೆ ಹೇಳ್ತೀನಿ. ಸೊ ಮಂಗಳವಾರ ಇಲ್ಲ ಬುಧವಾರ ಅದೊಂದು ಸಭೆಗೆ ಮಾಡೋಣ ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನ ಕೇಳ್ಕೊಳ್ತಾ ಇರೋವಂಥದ್ದು. ಮತ್ತು ನಿಮ್ಮ ಸೇವೆ ಹೆಚ್ಚು, ಯಾಕಂದರೆ ನಾವು ಬಂದು ಹೇಳೋವಂಥದ್ದು ಇರುತ್ತೆ, ಆದರೆ ಡಾಕ್ಟ್ರುಗಳ ಸೇವೆ ಒಂದು ಪ್ರಾಣ ಉಳಿಸೋವಂಥ ಸೇವೆ ನಿಮ್ಮದು. ನಿಮ್ಮನ್ನು ಭಾಳ ಒಂದು ಥರದಲ್ಲಿ ದೇವ್ರ ಥರ ನೋಡ್ತಾರೆ. ಸಾರ್ವಜನಿಕನ ಪ್ರಾಣ ಉಳಿಸಿದ್ರೆ ಅಂತ ಹೇಳಿದ್ರೆ ಒಂದು ದೇವ್ರ ಪ್ರಾಣ ಉಳಿಸ್ದಂಗೆ. ಸೊ ಅದರಿಂದ ನೀವು ಮಾಡೋವಂಥ ಸೇವೆ ಒಂದು ಒಳ್ಳೆ ರೀತಿಯಲ್ಲಿ ಸೇವೆ ಇರಬೇಕಿಲ್ಲ. ಯಾಕಂದರೆ ನಾನು ಭಾಳ ಜನ ಡಾಕ್ಟರ್ಸ್ಗಳು ನನ್ನ ಜೊತೆ ಓದ್ದವ್ರು ಇದ್ದಾರೆ, ಇವತ್ತು ಬೇರೆ ಬೇರೆ ದೇಶದಲ್ಲೂ ಇದ್ದಾರೆ, ಇಲ್ಲೂ ಇದ್ದಾರೆ. ಸೊ ನಾನು ಏನಾದ್ರು ಹುಷಾರಿಲ್ದಲೇ ಕೆಟ್ಟು ನಾನು ಯಾವ ಆಸ್ಪತ್ರೆಗೆ ಹೋಗಲ್ಲ, ಅವ್ರಿಗೆ ಫೋನ್ ಮಾಡಿ ಕೇಳ್ತೀನಿ, ಏನಪ್ಪ ಹಿಂಗಿದೆ ಮಾತ್ರೆ ಯಾವ್ದಾರು ಹೇಳ್ರು ಅಂತ ಹೇಳ್ತೀನಿ. ನನಗೇನು ಇವತ್ತುವರೆಗೂ ಮಾತ್ರೆಗಳ ಹೆಸರು ಯಾವುದು ಗೊತ್ತಿಲ್ಲ, ಒಂದು 3-4 ಹೆಸರು ಗೊತ್ತು. MLA ಅವ್ರಿಗೆ ಕೇಳಿದ್ರೆ ಅವ್ರಿಗೊಂದು ಗೊತ್ತಿಲ್ಲ. ಅವ್ರಿಗೆ ಈ ನಂಬರ್ ಕಲರ್ಗಳು ಬರ್ತಾವಲ್ಲ, ಈ ಮಾತ್ರೆಗಳು ಕಲರ್ ಪಿಂಕ್ ಬ್ಲೂ ಅದು ಕೊಟ್ಟಿಲ್ಲ, ಅದಷ್ಟೇ ಹೇಳೋದವರು. ಅವ್ರಿಗೆ ಬಿಟ್ಟರೆ ಅವ್ರಿಗೂ ಯಾವುದೂ ಮಾತ್ರೆಗಳು ಹೆಸರು ಗೊತ್ತಿಲ್ಲ. ನಮ್ಮ ಮನೇಲಿ ಯಾರಾದರೂ ಸೆಲ್ಫ್ ಮೇಡ್ ಡಾಕ್ಟರ್ ಇದ್ದರೆ ನಮ್ಮಮ್ಮ, ಏನಾದರೂ ನಮಗೇನಾದ್ರು ಸಣ್ಣ ಪುಟ್ಟದ್ದು ಅಂತ ಬಂದರೆ ನಾವು ಅಮ್ಮನೇ ನೋಡೋವಂಥದ್ದು, ಬೇರೆ ಯಾರಿಲ್ಲ. ಸೊ ಅದರಿಂದ ನೀವು ಮಾಡೋವಂಥ ಸೇವೆ ಜನ ಮೆಚ್ಚುವಂಥದ್ದು ಇರಬೇಕು, ಮತ್ತು ನಾವು ಮಾಡೋವಂಥ ವೃತ್ತಿನೂ ನಮಗೆ ತೃಪ್ತಿ ತರಬೇಕು. ಯಾಕಂದ್ರೆ ಈ ಒಂದು ಸರ್ವಿಸಲ್ಲಿ ಇರ್ತೀರಿ, ನಿಮ್ಮನ್ನು ಭಾಳ ಜನ ನೆನೆಸ್ಕೊಬೇಕು. ಸೊ ಆ ರೀತಿ ನೀವು ನಮ್ಮ ತಾಲೂಕಿನಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ಜಿಲ್ಲೆಯಿಂದ ತಾಲೂಕಿನಲ್ಲಿ ಬರ್ತಾರೆ. ಯಾಕಂದರೆ ಇದೇನು ಆ ತಾಲೂಕಿಗೆ ಸೀಮಿತ ಅಂತ ಬರೋದಿಲ್ಲ. ನೀವು ಇವತ್ತು ಮಧುಗಿರಿಯಲ್ಲಿ ಇವತ್ತು ಡಾಕ್ಟರ್ಸ್ಗಳು ಬಂದಿದ್ದೀರಿ, ಬೇರೆ ಬೇರೆ ಜಿಲ್ಲೆಯಲ್ಲಿ ನೀವೆಲ್ಲ ಕೆಲಸಗಳು ಮಾಡಿ ಬಂದಿದ್ದೀರಿ. ಸೊ ಅಲ್ಲಿ ನಾವಂಥ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಸೊ ಅದೇ ರೀತಿಯಲ್ಲಿ ನಿಮ್ಮ ವೃತ್ತಿ ಅದೇ ರೀತಿಯಲ್ಲಿ ನಡಿಬೇಕು, ನಡೆಸ್ಕೊಡ್ತೀರಾ ಅಂತ ನಾನು ಎಲ್ಲ ವೈದ್ಯಾಧಿಕಾರಿಗಳನ್ನ ವೈದ್ಯರನ್ನು ಕೇಳ್ಕೊಳ್ತಾ ಇರೋವಂಥದ್ದು. ಮತ್ತು ಭಾಳಷ್ಟು ಜನ ನರ್ಸ್ಗಳು ಇರ್ತೀರಿ, ಅವ್ರು ಬಂದು ಹೇಳೋಗೋದು ಚುಚ್ಚೋದೆಲ್ಲ ನೀವೇ, ಹೌದಲ್ಲ? ಚುಚ್ಚೋದೆಲ್ಲ ನೀವೇ. ಸೊ ಅದರಿಂದ ನಿಮ್ಮ ಸೇವೆನೂ ಭಾಳ ಅಷ್ಟು ಇರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನು ಕೇಳ್ಕೊಳ್ತಾ ಇರೋವಂಥದ್ದು. ಮತ್ತು ನಿಮಗೆ ಈ ಭಾಗದಲ್ಲಿ ಇವತ್ತು